ವಿದ್ಯಾರ್ಥಿಗಳೇ, ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸು ನಾವು ಇಲ್ಲಿ ಸಿಲಾಬಸ್ ಜೊತೆಗೆ ಸೆಕೆಂಡ್ ಪಿ ಯು ಸಿ ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ, ಯಾಕಂದರೆ ಇದು ಎಕನಾಮಿಕ್ಸ್ ಅನ್ನೋದು ಸ್ಕೋರಿಂಗ್ ಸಬ್ಜೆಕ್ಟು. ಇದು ಒಂದು ಸಲ ನಿಮಗೆ ಸರಿಯಾಗಿ ಅರ್ಥ ಆಯಿತು ಅಂತಂದರೆ, ನೀವು ಸೆಕೆಂಡ್ ಪಿ ಯು ಸಿ ಏನು ಆರ್ಟ್ಸ್ ಕಾಮರ್ಸ್ ವಿದ್ಯಾರ್ಥಿಗಳಿದ್ದೀರಿ, ಇದೆಲ್ಲ ಕಾಮನ್ ಸಬ್ಜೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಉತ್ತಮವಾದ ರಿಸಲ್ಟನ್ನು ಮಾಡಲಿಕ್ಕೆ ಕೂಡ ಭಾಳ ಹೆಲ್ಪ್ ಆಗುತ್ತೆ. ಸೊ ಅದರೊಂದಿಗೆ ಎಕನಾಮಿಕ್ಸ್ದು ಒಂದು ಬೇಸಿಕ್ ನಾಲೆಜ್ ಪ್ರತಿಯೊಬ್ಬರಿಗೂ ಅವಶ್ಯಕ ಇದೆ. ಎಕನಾಮಿಕ್ಸಲ್ಲಿ ನೀವು ಕೆಲವೊಂದು ಎಕನಾಮಿಕ್ ಆ್ಯಕ್ಟಿವಿಟೀಸ್ ಹೇಗಿರ್ತವೆ, ಸೊ ಅವುಗಳನ್ನು ಹೇಗೆ ನಿಭಾಯಿಸಲಾಗುತ್ತೆ ಅನ್ನೋದನ್ನು ಕೂಡ ಕಲಿತೀರಿ. ಹಾಗಾಗಿ ಸೆಕೆಂಡ್ ಪಿ ಯು ಸಿಯಲ್ಲಿ ಸ್ಪೆಷಲಾಗಿ ಅರ್ಥಶಾಸ್ತ್ರವನ್ನು ವಿಶೇಷವಾಗಿ ನಿಮಗೆ ಇಟ್ಟಿದ್ದಾರೆ. ಸೊ ಇಲ್ಲಿ ಅರ್ಥಶಾಸ್ತ್ರವನ್ನು ಪ್ರಮುಖವಾಗಿ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಅಂಥೇಳಿ ಎರಡು ಭಾಗಗಳಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಮೊದಲ ಬಾರಿಗೆ ಅರ್ಥಶಾಸ್ತ್ರವನ್ನು ಡಿವೈಡ್ ಮಾಡಿದವರು ಯಾರಪ್ಪ ಅಂತಂದ್ರೆ ರ್ಯಾಗ್ನಾರ್ ಫ್ರಿಶ್ ಅಂಥೇಳಿ ಒಬ್ಬ ಅರ್ಥಶಾಸ್ತ್ರಜ್ಞರು ಬರ್ತಾರೆ. ಇವರು 1969ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ. ಅದಾದಮೇಲೆ ಪ್ರತಿ ವರ್ಷವೂ ಕೂಡ ಎಕನಾಮಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತಿದೆ. ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟ್ಗಳಲ್ಲಿ ಎಕನಾಮಿಕ್ಸ್ಗೆ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗ್ತಿದೆ. ಸೊ ಹಾಗಾಗಿ ಭಾಳ ಇಂಪಾರ್ಟೆಂಟ್ ಮತ್ತು ಮಹತ್ವ ಇರುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ನೀವು ಫಸ್ಟ್ ಪಿ ಯು ಸಿಯಲ್ಲಿ ಏನು ಕಲ್ತೀರಿ, ಸೊ ಅದನ್ನು ಒಂದು ಜಸ್ಟ್ ಬೇಸ್ ಅಂತ ತಿಳ್ಕೊಂಡು ಸೆಕೆಂಡ್ ಪಿ ಯು ಸಿಯಲ್ಲಿ ರಿಯಲ್ ಎಕನಾಮಿಕ್ಸ್ ಏನಿದೆ ಅನ್ನೋದು ನಿಮ್ಗೆ ಗೊತ್ತಾಗತ್ತೆ. ಮೈಕ್ರೋ ಎಕನಾಮಿಕ್ಸ್ ಮತ್ತು ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಇಂಗ್ಲೀಷಲ್ಲಿ ನಾವು ಕರಿತೀವಿ. ಹಾಗಾದರೆ ಇವತ್ತು ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ ನಾವು ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಫಸ್ಟ್ ಚಾಪ್ಟರು ನಿಮಗೆ ಗೊತ್ತಿದೆ, ಸೂಕ್ಷ್ಮ ಅರ್ಥಶಾಸ್ತ್ರದ ಪರಿಚಯ ಅಂಥೇಳಿ ಫಸ್ಟ್ ಚಾಪ್ಟರ್ ಇದು. ಹಾಗಾದ್ರೆ ಸೂಕ್ಷ್ಮ ಅರ್ಥಶಾಸ್ತ್ರ ಪರಿಚಯ ಅಂದರೆ ಮೊದಲ ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದು ನಮಗೆ ಗೊತ್ತಾಗಬೇಕಾಗತ್ತೆ. ಸೂಕ್ಷ್ಮ ಅನ್ನೋ ಶಬ್ದ ನಿಮಗೆ ಗೊತ್ತಿದೆ. ಸಾಮಾನ್ಯವಾಗಿ ಸೂಕ್ಷ್ಮ ಅಂದರೆ ಸಣ್ಣದು, ಮತ್ತು ಕೆಲವೊಂದು ಕಡೆ ಸೈನ್ಸಲ್ಲಿ ಇದನ್ನು ಬಳಸ್ತಾರೆ. ಕಣ್ಣಿಗೆ ಕಾಣದಿರುವಂಥ ಭಾಳ ಅತಿ ಸಣ್ಣದಾದಂಥ ಅಂಶಗಳನ್ನು ನೋಡುವಂಥದ್ದು, ಅದು ಎಲ್ಲ ಸೂಕ್ಷ್ಮಾಣುಜೀವಿಗಳು ಅಂತ ಕೂಡ ಒಂದು ಶಬ್ದ ನಿಮಗೆ ಬಂದಿದೆ. ಹಾಗಾದ್ರೆ ಇಲ್ಲಿ ಸೂಕ್ಷ್ಮ ಅಂತಂದರೆ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಸಣ್ಣದು ಅಂತ ಶಬ್ದ ಬಳಕೆ ಮಾಡ್ತೀವಿ. ಮ್ಯಾಕ್ರೋ ಅಂತಂದರೆ ಸಣ್ಣದು ಅಂತ ಅರ್ಥ. ಇದು ಗ್ರೀಕ್ ಭಾಷೆಯ ಮ್ಯಾಕ್ರೋಸ್ ಎಂಬ ಪದದಿಂದ ಬಂದಿದೆ. ಸೊ ಇದು ನಿಮಗೆ ಗೊತ್ತಿರಲಿ. ಹಾಗಾದ್ರೆ ಇದನ್ನು ಡೆಫಿನಿಷನ್ ಯಾವ ರೀತಿಯಾಗಿ ಹೇಳಬಹುದು ಅಂತ ನೋಡಿದರೆ, ಆರ್ಥಿಕತೆಯಲ್ಲಿನ ಸಣ್ಣ ಸಣ್ಣ ಅಥವಾ ವೈಯಕ್ತಿಕ ಆರ್ಥಿಕ ಚಟುವಟಿಕೆಗಳ ಕುರಿತು ಅಧ್ಯಯನ ಮಾಡುವ ಶಾಸ್ತ್ರವನ್ನು ಸೂಕ್ಷ್ಮ ಅರ್ಥಶಾಸ್ತ್ರ ಎನ್ನುವರು. ಭಾಳ ಸಿಂಪಲ್ ಆಗಿರುವಂಥ ಡೆಫಿನಿಷನ್ ಇದು. ಇದಕ್ಕೆ ಉದಾಹರಣೆ ಹೇಳ್ಬೋದು ನೀವು. ವೈಯಕ್ತಿಕ ಆದಾಯ, ಉತ್ಪಾದನೆ, ಬೇಡಿಕೆ, ಅನುಭೋಗ, ಪೂರೈಕೆ ಮುಂತಾದವುಗಳು ಬರ್ತವೆ. ಸೊ ಇವೆಲ್ಲವೂ ಕೂಡ ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಥ ಕಾನ್ಸೆಪ್ಟ್ಗಳು ಆಗಿವೆ. ಹಾಗಾದರೆ ಈಗ ಕ್ಲಿಯರ್ ಆಯಿತು. ಒಂದು ದೇಶದ ಆರ್ಥಿಕತೆಯನ್ನು ನಾವು ಸ್ಟಡಿ ಮಾಡುವಾಗ ಕೆಲವೊಂದು ಸಣ್ಣ ಸಣ್ಣ ಆರ್ಥಿಕ ಚಟುವಟಿಕೆಗಳು ಅಥವಾ ಚಿಕ್ಕ ಚಿಕ್ಕ ಅಥವಾ ವೈಯಕ್ತಿಕ ಅಂತ ಶಬ್ದ ಬಳಕೆ ಮಾಡ್ತಾ ಇರ್ತೀವಿ. ವೈಯಕ್ತಿಕ ಅಂದರೆ ಅರ್ಥ ಏನು? ಆರ್ಥಿಕತೆಯಲ್ಲಿ ಅನುಭೋಗ ಅಂತ ಬಂದರೆ ಇದು ಒಂದು ಆರ್ಥಿಕ ಚಟುವಟಿಕೆ. ಇದು ಸಣ್ಣದು ಅಂತಂದರೆ ಒಬ್ಬ ಅನುಭೋಗಿಯ ಆರ್ಥಿಕ ಚಟುವಟಿಕೆ ಬಗ್ಗೆ ಹೇಳುವಂಥದ್ದು. ಹಾಗಾದರೆ ಒಬ್ಬ ಅನುಭೋಗಿ ಅಂದರೆ ಒಬ್ಬ ಅನುಭೋಗಿಯ ಆದಾಯ ಎಷ್ಟು, ಒಬ್ಬ ಅನುಭೋಗಿಯ ಒಂದು ಅನುಭೋಗ ಎಷ್ಟು, ಮತ್ತು ಒಂದು ಸರಕಿಗೆ ಬೆಲೆ ಎಷ್ಟಿದೆ, ಅದು ಹೇಗೆ ನಿರ್ಧಾರ ಆಗುತ್ತೆ. ಹಾಗೆ ಒಬ್ಬ ಉತ್ಪಾದಕ ಎಷ್ಟು ಉತ್ಪಾದನೆ ಮಾಡ್ತಾನೆ, ಆತನ ಲಾಭ ಎಷ್ಟು, ವೆಚ್ಚ ಎಷ್ಟು ಮಾಡ್ತಾನೆ. ಸೊ ಹೀಗೆ ವೈಯಕ್ತಿಕವಾಗಿ ಅಧ್ಯಯನ ಮಾಡುವಂಥ ಶಾಸ್ತ್ರ, ಅದಕ್ಕೆ ನಾವು ಸೂಕ್ಷ್ಮ ಅಂತ ಅನ್ನೋ ಶಬ್ದವನ್ನು ಬಳಕೆ ಮಾಡಿದ್ದೀವಿ. ನಿಮಗೆ ಕ್ಲಿಯರ್ ಆಯಿತು ಸೂಕ್ಷ್ಮ ಅರ್ಥಶಾಸ್ತ್ರ ಅಂದರೆ ಏನು ಅನ್ನೋದು ಇಷ್ಟರ ಮೇಲೆ ನಿಮ್ಗೆ ಗೊತ್ತಾಗತ್ತೆ. ಹಾಗಾದ್ರೆ ಇಡೀ ದೇಶದ ಆರ್ಥಿಕ ವ್ಯವಸ್ಥೆಯನ್ನು ಸ್ಟಡಿ ಮಾಡೋದು ಯಾವುದು ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ. ಅದನ್ನು ನೆಕ್ಸ್ಟ್ ಇದು ಭಾಗ ಮುಗಿದ ಮೇಲೆ ಆ ಸಮಗ್ರ ಅರ್ಥಶಾಸ್ತ್ರ ಬಗ್ಗೆ ನಾವು ಹೇಳುವಾಗ ಅದನ್ನು ಡಿಸ್ಕಷನ್ ಮಾಡೋಣ. ಹಾಗಾದ್ರೆ ಇಲ್ಲಿ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿ ಬರುವಂಥ ಫಸ್ಟ್ ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು ಅಂತ ನೋಡಿದಾಗ ಅನುಭೋಗ. ಅನುಭೋಗ ಅಂದರೆ ಸರಕು ಮತ್ತು ಸೇವೆಗಳನ್ನು ಖರೀದಿಸಿ ಅವುಗಳನ್ನು ಬಳಕೆ ಮಾಡೋದು ಅಥವಾ ಸ್ವೀಕರಿಸುವುದಕ್ಕೆ ನಾವು ಅನುಭೋಗ ಅಂತ ಕರಿತೀವಿ. ಹಾಗಾದರೆ ಅನುಭೋಗಿ ಅಂತಂದರೆ ಅನುಭೋಗ ಅಂದರೆ ಅನುಭೋಗಿಗಳು ಸರಕು ಮತ್ತು ಸೇವೆಗಳನ್ನು ಖರೀದಿಸಿ ಅಥವಾ ಜನರು ಸರಕು ಮತ್ತು ಸೇವೆಗಳನ್ನು ಖರೀದಿಸಿ ಅವುಗಳನ್ನ ಬಳಕೆ ಮಾಡಿದರೆ ಅದಕ್ಕೆ ನಾವೇನು ಕರಿತೀವಿ? ಅನುಭೋಗ ಅಂತ ಕರಿತೀವಿ. ಹಾಗಾದರೆ ಅನುಭೋಗಿಗಳು ಅಂದರೆ ಯಾರು ಅಂತಂದ್ರೆ ಸಾಮಾನ್ಯವಾಗಿ ಎಲ್ಲ ಜನರು ಕೂಡ ಅನುಭೋಗಿಗಳೇ ಆಗಿರ್ತಾರೆ, ಮನುಷ್ಯರು. ಯಾಕಂದರೆ ಪ್ರತಿಯೊಬ್ಬ ವ್ಯಕ್ತಿ ಕೂಡ
ಏನಾದರೂ ಒಂದು ಸರಕು ಸೇವೆಯನ್ನು ಖರೀದಿಸಿ ಏನು ಮಾಡ್ತಾ ಇರ್ತಾನೆ, ಆತ ತನಗೆ ತನ್ನ ಅವಶ್ಯಕತೆಗಳನ್ನು ಪೂರೈಸ್ಕೊಳ್ತಿರ್ತಾನೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಕೂಡ ನಾವು ಏನು ಕರಿಬೋದು, ಅನುಭೋಗಿಗಳು ಅಂತ ಕರಿತೀವಿ. ಹಾಗಾಗಿ ಈಗ ಒಬ್ಬ ಅನುಭೋಗಿಯನ್ನು ನಾವು ತೆಗೆದುಕೊಳ್ಳೋಣ. ಸೊ ಒಬ್ಬ ಅನುಭೋಗಿ ಅಂದರೆ ನಿಮ್ಗೆ ಗೊತ್ತಾಯಿತು, ಆತನ ಹತ್ತಿರ ಏನಾಗಿದೆ, ಆದಾಯ ಗಳಿಸ್ತಾನೆ. ಬಂದಂಥ ಆದಾಯದಿಂದ ತನಗೆ ಬೇಕಾದಂಥ ಸರಕು ಸೇವೆಗಳನ್ನ ಕೊಂಡುಕೊಂಡು ತನ್ನ ಜೀವನವನ್ನು ನಡೆಸ್ತಾನೆ. ಸೊ ಇದು ಕಾಮನ್ ಆಗಿ ಇರುವಂಥ ಒಂದು ಆರ್ಥಿಕ ಚಟುವಟಿಕೆ. ಇನ್ನು ಮನುಷ್ಯರು ಅಥವಾ ಅನುಭೋಗಿಗಳಂತಂದರೆ ಮಾನವರು ಅಂತ ನಿಮಗೆ ಗೊತ್ತಿದೆ. ಸೊ ಮಾನವರು ಅಂದರೆ ಎಲ್ಲರೂ ಕೂಡ ಬರ್ತೀವಿ. ಹಾಗಾದರೆ ಮಾನವರ ಒಂದು ಬಯಕೆಗಳು ಅಂತ ಅಂದರೆ ಆಸೆಗಳು ಏನಾಗಿವೆ, ಬಹಳ ಇವೆ. ಮಾನವನಿಗಿರುವಂಥ ಆಸೆಗಳು ಬಹಳ ಅಂದರೆ ಬಹಳ ಇವೆ. ಅವುಗಳಿಗೆ ಅರ್ಥಶಾಸ್ತ್ರದಲ್ಲಿ ನಾವು ಬಯಕೆಗಳು ಅಂತ ಕರಿತೀವಿ. ಹಾಗಾದರೆ ಮಾನವನ ಬಯಕೆಗಳು ಅಪರಿಮಿತವಾಗಿವೆ. ಅಪರಿಮಿತವಾಗಿವೆ ಅಂದರೆ ಅರ್ಥ ಏನು, ಮಿತಿ ಇಲ್ಲ ಅಂತ ಅರ್ಥ. ಬಹಳ ಇವೆ, ಅಸಂಖ್ಯಾತ ಅಂತ ಕರಿತೀವಿ. ನಾವು ಒಂದು ಏನಾದರೂ ವಸ್ತುವನ್ನು ನಾವು ತೆಗೆದುಕೊಂಡು ಅಥವಾ ಅದನ್ನು ನಮಗೆ ಸಾಕು ಅಂತ ಅನಿಸಂಗಿಲ್ಲ. ಅದಾದಮೇಲೆ ಮತ್ತೊಂದು ಬೇಕು, ಅದಾದಮೇಲೆ ಮತ್ತೊಂದು ಬೇಕು. ಸೊ ಹೀಗೆ ನಾವು ಆಸೆಗಳು ಹಾಗೆ ಹೆಚ್ಚಾಗ್ತಾನೆ ಹೋಗ್ತಾ ಇರ್ತವೆ. ಎಷ್ಟೆಷ್ಟು ಆಸೆಗಳು ಬರ್ತಾ ಇರ್ತವೆ, ವಿಶೇಷವಾದ ಆಸೆಗಳು ಕೂಡ ಇರ್ತವೆ. ಸೊ ಇವೆಲ್ಲ ಆಸೆಗಳಿಗೆ ಮಿತಿ ಅಥವಾ ಸಂಖ್ಯೆಗಳಲ್ಲಿ ಲಿಮಿಟ್ ಇಲ್ಲ. ಹಾಗಾಗಿ ಅಪರಿಮಿತವಾಗಿವೆ ಅಂದರೆ ಮಿತಿ ಇಲ್ಲ. ಆದರೆ ಈ ಎಲ್ಲ ಆಸೆಗಳನ್ನು ತೃಪ್ತಿಪಡಿಸಬಲ್ಲ ಸಂಪನ್ಮೂಲಗಳು ಏನಾಗಿವೆ, ಕೊರತೆಯಲ್ಲಿವೆ ಅಥವಾ ಮಿತಿಯಲ್ಲಿವೆ ಅಂತ ಗೊತ್ತಿರಬೇಕು. ಹಾಗಾದರೆ ಯಾವ ರೀತಿಯಾಗಿ ಮಿತಿಯಲ್ಲಿವೆ? ಫಾರ್ ಎಕ್ಸಾಂಪಲ್ ನೀವು ನೋಡ್ಬೋದು, ಹಣ ಅನ್ನೋದು ಕೂಡ ಒಂದು ಸಂಪನ್ಮೂಲ, ನೀರು ಅನ್ನೋದು ಕೂಡ ಒಂದು ಸಂಪನ್ಮೂಲ, ಭೂಮಿ ಅನ್ನೋದು ಕೂಡ ಒಂದು ಸಂಪನ್ಮೂಲ. ಸೊ ನಮಗೇನು ಉಪಯೋಗ ಬರುತ್ತಲ್ಲ, ನಮ್ಮ ಕಣ್ಣಿಗೇನು ಕಾಣುತ್ತೆ, ಆಲ್ಮೋಸ್ಟ್ ಎಲ್ಲನೂ ಕೂಡ ಏನಾಗಿರುತ್ತೆ, ಸಂಪನ್ಮೂಲನ ಆಗಿರುತ್ತೆ. ಆದರೆ ಅದೆಲ್ಲ ನಮಗೆ ಬೇಕಾದಷ್ಟಿಲ್ಲ. ನಮ್ಮ ಹತ್ರ ಇರುವಂಥ ಹಣ ನಮಗೆ ಎಷ್ಟು ಬೇಕು ಅಷ್ಟಿಲ್ಲ. ಅದೇನಾಗಿದೆ, ಮಿತಿಯಲ್ಲಿದೆ ಅಥವಾ ಕೊರತೆಯಲ್ಲಿದೆ. ಎಷ್ಟು ಬೇಕು ಅಷ್ಟೇ ಇದೆ, ಅಥವಾ ಜಾಸ್ತಿ ನಮಗೆ ಬೇಕು ಆದರೆ ಸಿಗ್ತಾ ಇಲ್ಲ ಅಂತ ಹಿಂಗಾಗುತ್ತೆ. ಹಾಗಾದರೆ ಭೂಮಿ ಕೂಡ ಅಷ್ಟೇ. ಭೂಮಿ ಕೂಡ ಸಂಪನ್ಮೂಲ ಹೌದು, ಅದು ನಮ್ಗೆ ಬೇಕಾದಷ್ಟಿಲ್ಲ, ಅಷ್ಟೇ ಇದೆ. ನೀರು ಕೂಡ ನಾವು ಎಷ್ಟು ಬೇಕು ಅಷ್ಟು ಸಿಗ್ತಾ ಇಲ್ಲ, ಅದು ಕೂಡ ಕೊರತೆಯಲ್ಲಿದೆ. ಸೊ ಹೀಗೆ ಬಹಳ ಅಂಶಗಳಲ್ಲಿ ಕೊರತೆಗಳು ಇರುವಂಥದ್ದು. ಅಂದರೆ ಈ ಪಾಯಿಂಟ್ ಕ್ಲಿಯರ್ ಆಯಿತು. ಮಾನವನ ಬಯಕೆಗಳು ಅಪರಿಮಿತವಾಗಿವೆ, ಆದರೆ ಸಂಪನ್ಮೂಲಗಳು ಮಿತಿಯಲ್ಲಿವೆ ಅಥವಾ ಕೊರತೆಯಲ್ಲಿವೆ ಅಥವಾ ಪರಿಮಿತವಾಗಿವೆ ಅಂತ ಶಬ್ದ ಬಳಕೆ ಮಾಡಬೇಕು. ಓಕೆ, ಇದು ಕ್ಲಿಯರ್ ಆಯಿತು. ನೆಕ್ಸ್ಟು, ಈ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಹೇಗಿವೆ? ಇವು ಪರ್ಯಾಯ ಬಳಕೆಯನ್ನು ಹೊಂದಿವೆ. ಪರ್ಯಾಯ ಅಂದರೆ ಅರ್ಥ ಏನು? ಬೇರೆ ಬೇರೆ ಅಂತ ಅರ್ಥ. ಪರ್ಯಾಯ ಬಳಕೆ ಅಂದರೆ ಹೆಂಗಂತೆ, ಉದಾಹರಣೆಗೆ ಈಗ ಭೂಮಿ ಅಂತ ತೆಗೆದುಕೊಂಡಾಗ ಭೂಮಿಯನ್ನು ಕೇವಲ ಒಂದೇ ಕೆಲಸಕ್ಕೆ ಬಳಸಂಗಿಲ್ಲ. ಕೇವಲ ಕೃಷಿ ಅಷ್ಟೇ ಮಾಡಲಿಕ್ಕೆ ನಾವು ಬಳಸೋದಿಲ್ಲ. ಅದ್ರ ಜೊತೆಗೆ ಏನು ಮಾಡ್ತೀವಿ, ಅದನ್ನು ಒಂದು ಶಾಲೆಯನ್ನು ಕಟ್ಬೋದು, ಅಲ್ಲಿ ನಾವು ಒಂದು ಗ್ರೌಂಡನ್ನು ಮಾಡ್ಬೋದು, ಒಂದು ಫ್ಯಾಕ್ಟ್ರಿನ ಕಟ್ಬೋದು. ಸೊ ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ನಾವು ಬಳಸ್ತಿರ್ತೀವಿ, ಅದು ಸಂಪನ್ಮೂಲ. ಹಾಗಾಗಿ ಪರ್ಯಾಯ ಬಳಕೆ ಹೊಂದಿವೆ. ನೀರು ಕೂಡ ಒಂದು ಸಂಪನ್ಮೂಲ. ನೀರನ್ನು ಕೂಡ ಏನು ಮಾಡ್ತೀವಿ, ಅದನ್ನು ಕೇವಲ ಕುಡಿಲಿಕ್ಕೆ ಅಷ್ಟೇ ಬಳಸೋದಿಲ್ಲ, ಅದನ್ನು ಬಟ್ಟೆ ತೊಳಿಲಿಕ್ಕೆ ಬಳಸ್ತೀವಿ, ಸ್ನಾನ ಮಾಡಲಿಕ್ಕೆ ಬಳಸ್ತೀವಿ, ಹೀಗೆ ಬೇರೆ ಬೇರೆ ಕೆಲಸಗಳಿಗೆ ಬಳಸ್ತೀವಿ. ಸೊ ಹಾಗಾಗಿ ಅದು ಕೂಡ ಪರ್ಯಾಯ ಬಳಕೆ ಹೊಂದಿರುವಂಥದ್ದು. ಇನ್ನು ಹಣ ಅಂದರೆ, ಹಣ ಕೂಡ ಒಂದು ಸಂಪನ್ಮೂಲ, ಇದು ಕೊರತೆಯಲ್ಲಿದೆ ಮತ್ತು ಪರ್ಯಾಯ ಬಳಕೆ ಹೊಂದಿದೆ. ಪರ್ಯಾಯ ಅಂತಂದರೆ ಬೇರೆ ಬೇರೆ ಕೆಲಸಕ್ಕೆ ಬಳಸ್ತೀವಿ. ಕೇವಲ ಇದಕ್ಕೆ ನಾವು ಬಟ್ಟೆ ತೆಗೆದುಕೊಳ್ಳಿಕ್ಕೆ ಅಷ್ಟೇ ಹಣವನ್ನು ಬಳಸಂಗಿಲ್ಲ, ನಾವು ಬೇರೆ ಬೇರೆ ಕೆಲಸಕ್ಕೂ ಕೂಡ ಬಳಸ್ತೀವಿ ಅದನ್ನು. ಅಂದರೆ ಕೊರತೆಯಲ್ಲಿರುವ ಸಂಪನ್ಮೂಲಗಳು ಏನಾಗಿವೆ, ಪರ್ಯಾಯ ಬಳಕೆಯನ್ನು ಹೊಂದಿವೆ. ಆದ್ದರಿಂದ ಏನಾಗುತ್ತೆ, ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ. ಸಂಪನ್ಮೂಲಗಳು ಕೊರತೆಯಲ್ಲಿರುವುದರಿಂದ ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಅಂತ ಅರ್ಥ. ಎಸ್, ಅದು ಹೇಗೆ ಅಂತಂದ್ರೆ, ಯಾವ ಸರಕು ಯಾವುದಕ್ಕೆ ಬಳಕೆ ಮಾಡಬೇಕು, ಅಥವಾ ಉದಾಹರಣೆಗೆ ಭೂಮಿಯನ್ನು ಯಾವುದಕ್ಕೆ ಬಳಕೆ ಮಾಡಬೇಕು. ಇನ್ನೊಂದು ಆಯ್ಕೆ ಸಮಸ್ಯೆ ಅಂತಂದ್ರೆ, ಇದೊಂದು ರೀತಿಯಾಗಿ ನೀವು ಸೆಂಟೆನ್ಸನ್ನು ಸ್ವಲ್ಪ ಡಿಫ್ರೆಂಟಾಗಿ ಹೇಳ್ಬೋದು. ಕೊರತೆಯಲ್ಲಿರುವ ಸಂಪನ್ಮೂಲಗಳಿಂದ ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ಳುತ್ತದೆ ಅಂತೇಳಿ ಇದೊಂದು ನಿಮಗೆ 1 ಮಾರ್ಕ್ಸ್ ಕ್ವಶನ್ ಇದೆ. ಸೊ ಇದನ್ನೇ ನೀವು ಟೆಸ್ಟ್ ಬರೀಬೇಕಾಗತ್ತೆ. ಆದರೆ ಪರ್ಯಾಯ ಬಳಕೆ ಹೊಂದಿರುವಂಥ ಸಂಪನ್ಮೂಲಗಳು ಏನಾಗಿವೆ, ಸ್ಪರ್ಧಾತ್ಮಕ ಬಳಕೆಯನ್ನು ಹೊಂದಿವೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್. ಇದು ಕೂಡ 1 ಮಾರ್ಕ್ಸಿಗೆ ಕ್ವಶನ್ ಇದೆ, ಅಬ್ಜೆಕ್ಟ್ ಟೈಪ್ ಕ್ವಶನಲ್ಲಿ 1 ಮಾರ್ಕ್ಸ್ ಕ್ವಶನ್ ಇದೆ. ಸ್ಪರ್ಧಾತ್ಮಕ ಬಳಕೆ ಅಂದರೆ ಯಾವ ರೀತಿಯಾಗಿ, ಎಸ್, ಈಗ ನೀರು ಅನ್ನೋದನ್ನು ಕೇವಲ ನಾವು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ, ನಾವು ಬಳಕೆ ಮಾಡ್ತೀವಿ. ನೀರು ಅನ್ನೋದನ್ನು ಕೇವಲ ಒಂದಕ್ಕೆ ನಾವು ಬಳಕೆ ಮಾಡಲ್ಲ, ಎಲ್ಲದಕ್ಕೂ ಬಳಕೆ ಮಾಡ್ತೀವಿ. ಹಾಗಾಗಿ ಅಲ್ಲಿ ಸ್ಪರ್ಧೆ ಉಂಟಾಗುತ್ತೆ. ಇನ್ನು ಭೂಮಿ ಕೇವಲ ನಾವು ಕೃಷಿಗಷ್ಟೇ ಬಳಕೆ ಮಾಡೋದಿಲ್ಲ, ಯಾವುದಕ್ಕೆ ಬಳಕೆ ಮಾಡಬೇಕು, ಯಾವುದು ಅವಶ್ಯಕ ಇದೆ,
ಏನು ಕೃಷಿಗೆ ಯೂಸ್ ಮಾಡಿದರೆ ಚಲೋನಾ, ಅಥವಾ ಅದನ್ನು ಅಲ್ಲೊಂದು ಗ್ರೌಂಡ್ ಮಾಡಿದರೆ ಒಳ್ಳೆಯದಾ, ಸ್ಕೂಲ್ ಮಾಡಿದರೆ ಒಳ್ಳೆಯದಾ, ಫ್ಯಾಕ್ಟ್ರಿ ಕಟ್ಟಿದರೆ ಒಳ್ಳೆಯದಾ, ಸೊ ಯಾವುದು ಒಳ್ಳೆಯದು, ಯಾವುದು ಮಾಡಬೇಕು ಅಂತೇಳಿ ಸ್ಪರ್ಧೆ ಉಂಟಾಗುತ್ತೆ. ಹಾಗಾಗಿ ಅವು ಬೇರೆ ಬೇರೆ ಬಳಕೆಯನ್ನು ಹೊಂದಿರೋದ್ರಿಂದಲೇ ಅಲ್ಲಿ ಸ್ಪರ್ಧೆ ಉಂಟಾಗಿದೆ ಅಂತ ಅರ್ಥ. ಹಾಗಾಗಿ ಅಲ್ಲೇನಾಗಿದೆ, ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಕೂಡ ಹೊಂದಿವೆ, ಪರ್ಯಾಯ ಬಳಕೆಯನ್ನು ಹೊಂದಿವೆ, ಅದರೊಂದಿಗೆ ಸ್ಪರ್ಧಾತ್ಮಕ ಬಳಕೆಯನ್ನು ಕೂಡ ಹೊಂದಿವೆ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತು ನಿಮಗೆ. ಕೊರತೆಯಲ್ಲಿರುವ ಅಥವಾ ಮಿತಿಯಲ್ಲಿರುವ ಸಂಪನ್ಮೂಲಗಳು ಪರ್ಯಾಯ ಬಳಕೆಯನ್ನು ಹೊಂದಿದ್ದು, ಅದ್ರ ಜೊತೆಗೆ ಅವು ಸ್ಪರ್ಧಾತ್ಮಕ ಬಳಕೆಯನ್ನು ಕೂಡ ಹೊಂದಿವೆ. ಹಾಗಾದ್ರೆ ನಾಗಲೇ ಹೇಳಿದಂಗೆ ಕೊರತೆಯಲ್ಲಿರುವ ಸಂಪನ್ಮೂಲಗಳಿಂದ ಏನಾಗ್ತಾ ಇದೆ, ಆಯ್ಕೆಯ ಸಮಸ್ಯೆ ಹುಟ್ಟಿಕೊಳ್ಳುತ್ತಿದೆ ಅಂತ ಕ್ಲಿಯರ್ ಆಯಿತು. ಸೊ ಇಷ್ಟು ನಿಮಗೆ ಕಾನ್ಸೆಪ್ಟ್ ಈಗ ಕ್ಲಿಯರ್ ಆಯಿತು. ಸೊ ಇಲ್ಲಿವರೆಗೆ ನೀವು ಏನು ಈ ಸಂಪನ್ಮೂಲಗಳು ಮತ್ತು ಕೊರತೆ ಇದೆಲ್ಲ ಕಲ್ತಿರಿ. ಸೊ ಇದು ಬೇಸ್ ಮೇಲೆ ನಾವು ಆರ್ಥಿಕ ಚಟುವಟಿಕೆಗಳಂತ ಬಂದಾಗ 4 ಇಂಪಾರ್ಟೆಂಟ್ ಏನು ಆರ್ಥಿಕ ಚಟುವಟಿಕೆಗಳಂತಿವೆ. ಅನುಭೋಗ, ಉತ್ಪಾದನೆ, ವಿನಿಮಯ ಮತ್ತು ವಿತರಣೆ ಅಂತೇಳಿ ಈ 4 ಆರ್ಥಿಕ ಚಟುವಟಿಕೆಗಳನ್ನು ಪ್ರತಿಯೊಂದು ದೇಶವೂ ಕೂಡ ನಿಭಾಯಿಸ್ತಾ ಇರುತ್ತೆ. ಪ್ರತಿಯೊಂದು ದೇಶದಲ್ಲೂ ಕೂಡ ಈ 4 ಆರ್ಥಿಕತೆ ಚಟುವಟಿಕೆಗಳು ನಡೀತಾ ಇರ್ತವೆ. ಇದರೊಂದಿಗೆ ಜನರು ತಮಗೆ ಬೇಕಾದಂಥ ಎಲ್ಲ ಸರಕು ಸೇವೆಗಳನ್ನು ತಾವೇ ಉತ್ಪಾದಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಬಹಳ ಇಂಪಾರ್ಟೆಂಟ್ ನೋಡಿ. ಈ ಉದಾಹರಣೆ ನೋಡಿ, ಕೃಷಿಕರು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಆಹಾರ ಧಾನ್ಯಗಳ ಮಾತ್ರ ಉತ್ಪಾದನೆ ಮಾಡಿಕೊಳ್ಳಬಹುದು. ಇನ್ನು ಆದರೆ ಆತನಿಗೆ ಬೇಕಾದಂಥ ಬಟ್ಟೆ ಆಗಿರ್ಬೋದು ಅಥವಾ ಇತರೆ ಸರಕುಗಳನ್ನ ತಾನೇ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇನ್ನು ನೆಕ್ಸ್ಟು ಒಬ್ಬ ನೇಕಾರ ಅಂದರೆ ಬಟ್ಟೆ ತಯಾರು ಮಾಡುವವರು, ಇವರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ಬಟ್ಟೆಯನ್ನು ಮಾತ್ರ ತಯಾರು ಮಾಡ್ಬೋದು, ಆದರೆ ಆಹಾರ ಪದಾರ್ಥಗಳನ್ನು ಉತ್ಪಾದನೆ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ, ಡಿಪೆಂಡ್ ಆಗಬೇಕಾಗತ್ತೆ, ಅದು ಅವಲಂಬಿತ ಆಗಬೇಕಾಗತ್ತೆ. ಇನ್ನು ಶಿಕ್ಷಕ ಅಂತ ಬಂದಾಗ ಶಿಕ್ಷಕರು ಕೂಡ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ, ತಮಗೆ ಬೇಕಾದಂಥ ಆಹಾರ ಮತ್ತು ಬಟ್ಟೆಯನ್ನು ತಾವೇ ಉತ್ಪಾದನೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅವರು ತಮ್ಮಲ್ಲಿರುವಂಥ ಕೌಶಲ್ಯವನ್ನು ಬಳಸಿ, ಜ್ಞಾನವನ್ನು ಬಳಸಿ ಪಾಠ ಬೋಧನೆ ಮಾಡಿ ಅವರು ಆದಾಯವನ್ನು ಗಳಿಸ್ತಾರೆ. ಅದನ್ನು ಬಂದಂಥ ಸರಕು ಸೇವೆಗಳನ್ನು ಖರೀದಿಸಿ ಅವರು ಜೀವನ ನಡೆಸ್ತಾರೆ. ಸೊ ಹೀಗೆ ಯಾವ ವ್ಯಕ್ತಿಯೂ ಕೂಡ ಸಮಾಜದಲ್ಲಿ ತನಗೆ ಬೇಕಾದಂಥ ಎಲ್ಲ ಸರಕು ಸೇವೆಗಳನ್ನು ತಾನೇ ಉತ್ಪಾದನೆ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ಬಟ್ಟೆ, ವಸತಿ ಆಗಿರ್ಬೋದು, ಶಿಕ್ಷಣ, ಆರೋಗ್ಯ, ಸಾರಿಗೆ ಸಂಪರ್ಕ, ಸೊ ಇವೆಲ್ಲವುಗಳನ್ನು ಕೂಡ ಯಾವುದೇ ವ್ಯಕ್ತಿ ತಾನೇ ಸ್ವತಃ ಉತ್ಪಾದಿಸಿ ಬಳಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಒಬ್ಬರ ಮೇಲೆ ಒಬ್ಬರು ಏನಾಗಬೇಕಾಗತ್ತೆ, ಡಿಪೆಂಡ್ ಆಗಬೇಕಾಗತ್ತೆ. ಹಾಗಾಗಿ ಆತ ಆರ್ಥಿಕ ಚಟುವಟಿಕೆಗಳನ್ನ ಹೇಗೆ ನಿರ್ವಹಿಸ್ಕೊಳ್ತಾನೆ ಅಥವಾ ಒಬ್ಬ ವ್ಯಕ್ತಿ ತನ್ನ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನ ಹೇಗೆ ನಿರ್ವಹಿಸ್ಕೊಳ್ತಾನೆ ಅನ್ನೋದೇ ಸರಳ ಆರ್ಥಿಕತೆಯಾಗಿದೆ. ಹಾಗಾದರೆ 4 ಮಾರ್ಕ್ಸಿಗೆ ಒಂದು ನಿಮ್ಮ ಕ್ವಶನ್ ಇದೆ. ಒಂದು ಸರಳ ಆರ್ಥಿಕತೆಯಲ್ಲಿ ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕ ಇವರಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ತಮ್ಮ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸಿಕೊಳ್ಳುತ್ತಾರೆ ಎಂಬುದನ್ನು ವಿವರಿಸಿ ಅಂತೇಳಿ 4 ಮಾರ್ಕ್ಸಿಗೆ ಒಂದು ಕ್ವಶನ್ ಇದೆ, ಇದಕ್ಕೆ ರಿಲೇಟೆಡ್. ಹಾಗಾದ್ರೆ ಅದನ್ನು ಹೇಗೆ ಬರೀಬಹುದು? ಇದೇ ಸಿಂಪಲ್ಲಾಗಿ ನಾವು ಹೇಗೆ ಹೇಳ್ತೀವಿ, ಅದೇ ಮೂಲಭೂತ ಅವಶ್ಯಕತೆಗಳಾದ ಆಹಾರ, ಬಟ್ಟೆ, ವಸತಿ, ಸಾರಿಗೆ ಸಂಪರ್ಕ, ಆರೋಗ್ಯ, ಶಿಕ್ಷಣ, ಇವೆಲ್ಲ ಅವಶ್ಯಕತೆಗಳನ್ನು ಯಾವುದೇ ವ್ಯಕ್ತಿಯು ತಾನೇ ಸ್ವತಃ ಉತ್ಪಾದಿಸಿಕೊಂಡು ಪೂರೈಸಿಕೊಳ್ಳಲು ಸಾಧ್ಯವಿಲ್ಲ. ಹಾಗಾಗಿ ಆತ ಏನು ಮಾಡಬೇಕಾಗತ್ತಾ, ಒಬ್ಬರ ಮೇಲೆ ಒಬ್ಬರು ಡಿಪೆಂಡ್ ಆಗಬೇಕಾಗತ್ತೆ. ಸೊ ಹಾಗಾಗಿ ಒಬ್ಬ ಕೃಷಿ ಕುಟುಂಬ, ನೇಕಾರ ಮತ್ತು ಶಿಕ್ಷಕ ತಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಬಳಸಿಕೊಂಡು ಹೇಗೆ ತಮ್ಮ ಆರ್ಥಿಕ ಚಟುವಟಿಕೆಗಳನ್ನು ನಿಭಾಯಿಸಿಕೊಳ್ತಾರೆ ಅನ್ನೋದನ್ನು ಈ ಕೆಳಗಿನಂತೆ ನಾವು ಏನು ಮಾಡ್ಬೋದು, ಅರ್ಥ ಮಾಡ್ಕೊಳ್ತೀವಿ ಅಂತ ಅರ್ಥ. ಸೊ ಹಾಗಾದ್ರೆ ಮೊದಲಿಗೆ ನಾವು ಕೃಷಿ ಕುಟುಂಬ ಅಂತ ಹೋದಾಗ ಕೃಷಿ ಕುಟುಂಬ ಹತ್ರ ಇರುವಂಥ ಸಂಪನ್ಮೂಲಗಳಂದರೆ ಯಾವ ಇರ್ತಾವೆ, ಭೂಮಿ ಇರುತ್ತೆ, ಎತ್ತುಗಳು, ರಾಸಾಯನಿಕ ಗೊಬ್ಬರ ಆಗಿರ್ಬೋದು, ಬೀಜ ಆಗಿರ್ಬೋದು, ಮತ್ತು ಮನೆಯಲ್ಲಿ ಕೆಲಸ ಮಾಡುವ ಕುಟುಂಬದ ಶ್ರಮ ಅಂತ ಕರಿತೀವಿ, ಸೊ ಅದು ಇರ್ಬೋದು. ಸೊ ಇವನ್ನೆಲ್ಲವನ್ನು ಬಳಸ್ಕೊಂಡು ಏನು ಮಾಡ್ತಾನೆ, ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡ್ತಾರೆ. ಬಂದಂಥ ಆಹಾರ ಧಾನ್ಯವನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಅದರಿಂದ ಆದಾಯ ಗಳಿಸಿ ಆ ಆದಾಯದಿಂದ ತಮಗೆ ಬೇಕಾದಂಥ ಇತರ ಸರಕು ಸೇವೆಗಳನ್ನು ಖರೀದಿಸುವ ಮೂಲಕ ಏನು ಮಾಡ್ತಾರೆ, ತಮ್ಮ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸ್ಕೊಳ್ತಾ ಇರ್ತಾರೆ. ಸೊ ಇದು ಕೃಷಿ ಕುಟುಂಬಕ್ಕೆ ಸಂಬಂಧಪಟ್ಟಂಥ ಒಂದು ಕ್ಲಿಯರ್ ನಿಮ್ಗೆ ಗೊತ್ತಾಯಿತು, ಅವರು ಹೇಗೆ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸ್ಕೊಳ್ತಾರೆ ಅನ್ನೋದು ನಿಮ್ಗೆ ಗೊತ್ತಾಯಿತು. ಇನ್ನು ನೇಕಾರ ಅಂತಂದರೆ ಬಟ್ಟೆ ತಯಾರು ಮಾಡುವವರು. ಸೊ ಅವ್ರ ಹತ್ರ ಏನು ಸಂಪನ್ಮೂಲ ಇರುತ್ತೆ, ಮಷಿನ್ ಇರುತ್ತೆ, ಬಣ್ಣ ಇರುತ್ತೆ, ನೂಲು ಇರುತ್ತೆ, ವಿದ್ಯುತ್ತು. ಸೊ ಕೆಲವೊಂದು ಇರುವಂಥ ಸಂಪನ್ಮೂಲಗಳನ್ನು ಬಳಸಿಕೊಂಡು ಬಟ್ಟೆಯನ್ನು ತಯಾರು ಮಾಡ್ತಾರೆ. ಸೊ ಆ ಬಟ್ಟೆಯನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಿ ಬಂದ ಆದಾಯದಿಂದ ತಮಗೆ ಬೇಕಾದಂಥ ಇತರ ಸರಕು ಸೇವೆಗಳನ್ನು ಖರೀದಿಸಿ ಅವುಗಳಿಂದ ತಮ್ಮ ಜೀವನ ನಡೆಸ್ಕೊಳ್ತಾರೆ. ಸೊ ಅದೇ ಒಂದು
ನೇಕಾರಣ ದೈನಂದಿನ ಆರ್ಥಿಕ ಚಟುವಟಿಕೆ ಅಂತ ಹೇಳ್ತೀನಿ. ಇನ್ನು ಲಾಸ್ಟಿಗೆ ಶಿಕ್ಷಕನು ಕೂಡ ಅದೇ ರೀತಿಯಾಗಿ ಶಿಕ್ಷಕನಲ್ಲಿರುವಂಥ ಸಂಪನ್ಮೂಲಗಳಂದರೆ ಯಾವುವು? ಜ್ಞಾನ ಮತ್ತು ಕೌಶಲ್ಯ. ಸೊ ಜ್ಞಾನ ಮತ್ತು ಕೌಶಲ್ಯಗಳನ್ನ ಬಳಸಿ ಶಾಲಾ ಕಾಲೇಜುಗಳಲ್ಲಿ ಪಾಠ ಬೋಧನೆ ಮಾಡೋ ಮೂಲಕ ಆದಾಯವನ್ನು ಗಳಿಸ್ತಾನೆ ಮತ್ತು ಬಂದಂಥ ಆದಾಯದಿಂದ ತನಗೆ ಬೇಕಾದ ಇತರ ಸರಕು ಸೇವೆಯನ್ನು ಖರೀದಿಸಿ ತನ್ನ ದೈನಂದಿನ ಆರ್ಥಿಕ ಚಟುವಟಿಕೆಗಳನ್ನು ನಿರ್ವಹಿಸ್ಕೊಳ್ತಾನೆ. ಸೊ ಇದು ಶಿಕ್ಷಕನ ದೈನಂದಿನ ಆರ್ಥಿಕ ಚಟುವಟಿಕೆಗೆ ಸಂಬಂಧಪಟ್ಟಂಥದ್ದು. ಸೊ ಇಷ್ಟು 3 ಪಾಯಿಂಟ್ಸ್ಗಳನ್ನು ನೀವು ಮೇಲೆ ಒಂದು ಸ್ವಲ್ಪ ಬರೋದು, ಇಷ್ಟು ಬರೆದ್ರೆ ನಿಮಗೆ 4 ಮಾರ್ಕ್ಸ್ ಸಿಗುತ್ತೆ. ಸೊ ಇದು 4 ಮಾರ್ಕ್ಸಿಗೆ ಸಂಬಂಧಪಟ್ಟಂಥ ಒಂದು ಕಾನ್ಸೆಪ್ಟ್. ಸೊ ಇನ್ನು ನೆಕ್ಸ್ಟ್ ನಾವು ನೋಡಿದಾಗ ಇನ್ನೊಂದು ಹೇಳ್ಬೋದು, ನಾವು ಏನು 4 ಮಾರ್ಕ್ಸ್ಗೆ ಇರುವಂಥ ಇನ್ನೊಂದು ಇಂಪಾರ್ಟೆಂಟ್ ಕ್ವಶನ್ ಇದೆ. ಸೊ ಅದು ಯಾವುದು ಅಂತಂದ್ರೆ ಆರ್ಥಿಕ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ನಾವು ಹೇಳೋದು ಅಂತಂದ್ರೆ ಇಲ್ಲಿ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಅಂತ ಬರ್ತವೆ. ಸೊ ಮೂಲಭೂತ ಆರ್ಥಿಕ ಸಮಸ್ಯೆಗಳು ಅಂತಂದರೆ ಇಡೀ ಜಗತ್ತಿನಲ್ಲಿ ಯಾವುದೇ ರಾಷ್ಟ್ರ ಆಗಿರಲಿ ಈ ಸಮಸ್ಯೆಗಳನ್ನು ಸಾಮಾನ್ಯವಾಗಿ ಎದುರಿಸ್ತಾ ಇರುತ್ತೆ. ಈ ಸಮಸ್ಯೆಗಳು ಪ್ರತಿಯೊಂದು ರಾಷ್ಟ್ರದಲ್ಲಿ ಅಥವಾ ಪ್ರತಿಯೊಂದು ಆರ್ಥಿಕತೆಯಲ್ಲಿ ಸಾಮಾನ್ಯವಾಗಿ ಇರುವಂಥ ಸಮಸ್ಯೆಗಳು. ಹಾಗಾಗಿ ನಿಮಗೆ 4 ಮಾರ್ಕ್ಸಿಗೆ ಒಂದು 3 ಕಂಪಲ್ಸರಿ ಬರೀಬೇಕು. 3ಅನ್ನು ನಾನು ಹೈಲೈಟ್ ಮಾಡ್ತೀನಿ ಇಲ್ಲಿ. ಸೊ 3ನ್ನು ಬರೆದ್ರೆ ಸಾಕು. ಹಾಗಾದರೆ ಯಾಕೆ ಈ ಸಮಸ್ಯೆಗಳು ಉದ್ಭವಿಸ್ತಾವೆ ಅಂತಂದರೆ, ಒಂದು ದೇಶ ಅಥವಾ ಆರ್ಥಿಕತೆಯಲ್ಲಿ ಅನುಭೋಗ, ಉತ್ಪಾದನೆ, ವಿನಿಮಯ ಮತ್ತು ವಿತರಣೆ ಈ ಆರ್ಥಿಕ ಚಟುವಟಿಕೆಗಳನ್ನು ನಿಭಾಯಿಸುವ ಸಂದರ್ಭದಲ್ಲಿ ಹಲವಾರು ಆರ್ಥಿಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಅಂತಹ ಸಮಸ್ಯೆಗಳು ಈ ಕೆಳಗಿನಂತಿವೆ ಅಂತ ನೀವು ಬರಿಬೋದು. ಸೊ ಒಂದನೇದು ಏನನ್ನು ಮತ್ತು ಎಷ್ಟು ಉತ್ಪಾದಿಸಬೇಕನ್ನೋದು ಬಹಳ ಫಸ್ಟ್ ಕ್ವಶನ್ ಇದು. ಯಾಕಂದರೆ ಯಾವುದೇ ಆರ್ಥಿಕತೆಯಲ್ಲಾಗಲಿ ಇದು ಒಂದು ದೊಡ್ಡ ಸಮಸ್ಯೆ ಕೂಡ ಹೌದು. ಯಾಕಂತಂದ್ರೆ ಇದು ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ಆಯ್ಕೆಗೆ ಸಂಬಂಧಪಟ್ಟಂಥ ಸಮಸ್ಯೆಯಾಗಿದೆ. ಏನನ್ನು ಉತ್ಪಾದಿಸಬೇಕು ಅನ್ನೋದು ಆಯ್ಕೆಗೆ ಸಂಬಂಧಪಟ್ಟಂಥ ಸಮಸ್ಯೆ. ಇದನ್ನು ಹೈಲೈಟ್ ಮಾಡಬೇಕಾಗತ್ತೆ. ಹಾಗಾದರೆ ಇಲ್ಲಿ ಎಷ್ಟು ಸರಕುಗಳನ್ನು ಉತ್ಪಾದಿಸಿದರೆ ನಮಗೆ ದೇಶಕ್ಕೆ ಅನುಕೂಲ, ಆದರೆ ಯಾವುದನ್ನು ಉತ್ಪಾದಿಸಬೇಕು ಅಥವಾ ಏನನ್ನು ಉತ್ಪಾದಿಸಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ಉದಾಹರಣೆಗೆ ನಿಮ್ಮಲ್ಲಿರುವಂಥ ಎಲ್ಲ ಸಂಪನ್ಮೂಲ ಅಂದರೆ ದೇಶದಲ್ಲಿರುವ ಎಲ್ಲ ಸಂಪನ್ಮೂಲವನ್ನು ಬಳಸಿಕೊಂಡು ನಾವು ಆಹಾರಕ್ಕಾಗಿ ನಾವು ಆಹಾರವನ್ನೇ ಜಾಸ್ತಿ ಉತ್ಪಾದನೆ ಮಾಡಿದರೆ, ಇನ್ನು ದೇಶದ ರಕ್ಷಣೆಗಾಗಿ ಉದಾಹರಣೆಗೆ ದೇಶ ರಕ್ಷಣೆಗಾಗಿ ನಾವು ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡೋದನ್ನು ಕಡಿಮೆ ಮಾಡಿದರೆ ಅದು ಕೂಡ ಒಂದು ದೊಡ್ಡ ಸಮಸ್ಯೆ ಆಗುತ್ತೆ. ಸೊ ಕೇವಲ ನಾನು ಉದಾಹರಣೆ ಮಾತ್ರ ಕೊಟ್ಟಿದ್ದೀನಿ. ಸೊ ಇದನ್ನು ಹೊರತುಪಡಿಸಿ ಇನ್ನೂ ಕೂಡ ಬಹಳ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ಬರ್ತವೆ. ಎಲ್ಲ ಸಂಪನ್ಮೂಲವನ್ನು ಬಳಸಿಕೊಂಡು ಆಹಾರ ಧಾನ್ಯವನ್ನು ಉತ್ಪಾದನೆ ಮಾಡಬೇಕು ಅಥವಾ ದೇಶದ ರಕ್ಷಣೆಗಾಗಿ ಶಸ್ತ್ರಾಸ್ತ್ರಗಳನ್ನು ಉತ್ಪಾದನೆ ಮಾಡಬೇಕು ಅನ್ನೋದೇ ದೊಡ್ಡ ಸಮಸ್ಯೆ. ಇದು ಕೇವಲ ಫಾರ್ ಎಕ್ಸಾಂಪಲ್ ಮಾತ್ರ. ಇದನ್ನು ಹೊರತುಪಡಿಸಿ ಇನ್ನೂ ಹಲವಾರು ಎಕ್ಸಾಂಪಲ್ಸ್ಗಳನ್ನು ನೀವು ತೆಗೆದುಕೊಳ್ಬೋದು, ಏನು ತೊಂದರೆ ಇಲ್ಲ. ಇನ್ನು ಎರಡನೇ ಸಮಸ್ಯೆ ಹೇಗೆ ಉತ್ಪಾದಿಸಬೇಕು ಅನ್ನೋದು ಸಾಮಾನ್ಯವಾಗಿ ಇದು ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ. ಇದು ಹೈಲೈಟ್ ಮಾಡಬೇಕಾಗತ್ತೆ. ಹಾಗಾದರೆ ಯಾವ ರೀತಿಯಾಗಿ ಹೇಗೆ ಉತ್ಪಾದಿಸಬೇಕು ಅನ್ನೋದು ತಂತ್ರಜ್ಞಾನ ಅಂತಂದರೆ ಯಾವ ತಂತ್ರಜ್ಞಾನವನ್ನು ಬಳಸಿ ನಾವು ಉತ್ಪಾದನೆ ಮಾಡಿದರೆ ನಮ್ಮ ದೇಶಕ್ಕೆ ಅನುಕೂಲ ಅನ್ನೋದೇ ದೊಡ್ಡ ಸಮಸ್ಯೆ. ಹೇಗೆ ಅದನ್ನು ಮಾಡಬಹುದು? ಉದಾಹರಣೆಗೆ 2 ರೀತಿಯ ತಂತ್ರಜ್ಞಾನ ಬರ್ತಾರೆ. ಒಂದು ಬಂಡವಾಳ ಸಾಂದ್ರ, ಇನ್ನೊಂದು ಶ್ರಮ ಸಾಂದ್ರ ಅಂತೇಳಿ. ಶ್ರಮ ಸಾಂದ್ರ ಅಂತಂದರೆ ಯಾವುದೇ ಉತ್ಪಾದನಾ ಕಾರ್ಯದಲ್ಲಿ ಅಥವಾ ಚಟುವಟಿಕೆಯಲ್ಲಿ ಅಥವಾ ಆರ್ಥಿಕತೆಯಲ್ಲಿ ನಾವು ಈ ಜನರ ಅಥವಾ ಕೂಲಿಕಾರರ ಅಥವಾ ಕೆಲಸ ಮಾಡುವವರನ್ನ ಹೆಚ್ಚು ನೇಮಕ ಮಾಡಿಕೊಂಡು ಈ ತಂತ್ರಜ್ಞಾನ ಅಥವಾ ಮಷಿನ್ಸ್ಗಳನ್ನ ಕಡಿಮೆ ಮಾಡಿದರೆ ಇದಕ್ಕೆ ನಾವು ಶ್ರಮ ಸಾಂದ್ರ ತಂತ್ರಜ್ಞಾನ ಅಂತ ಕರಿತೀವಿ. ಇದನ್ನು ಬಳಸೋದು ಉದ್ದೇಶ ಏನಪ್ಪ ಅಂದ್ರೆ ಇದಕ್ಕೆ ಉದ್ಯೋಗ ಅವಕಾಶಗಳು ಹೆಚ್ಚು ಸಿಗೋದ್ರಿಂದ ನಿರುದ್ಯೋಗ ಪ್ರಮಾಣ ಕಡಿಮೆ ಆಗುತ್ತೆ. ಉದಾಹರಣೆಗೆ ನಮ್ಮಂಥ ದೇಶಗಳಿಗೆ ಶ್ರಮ ಸಾಂದ್ರ ತಂತ್ರಜ್ಞಾನ ಅವಶ್ಯಕ ಇದೆ. ಯಾಕಂದರೆ ಕಡಿಮೆ ತಂತ್ರಜ್ಞಾನವನ್ನು ಬಳಸಿದರೆ ನಮಗೆ ಹೆಚ್ಚು ಜನರಿಗೆ ನೇಮಕ ಮಾಡಿಕೊಂಡು ಅವರಿಗೆಲ್ಲ ಕೆಲಸ ಕೊಡ್ಬೋದು. ಸೊ ಹಾಗಾಗಿ ನಮ್ಮ ದೇಶಕ್ಕೆ ಅದು ಅನುಕೂಲ ಇದೆ. ಇನ್ನು ಕೆಲವು ರಾಷ್ಟ್ರಕ್ಕೆ ಇದು ಅನುಕೂಲ ಆಗೋದಿಲ್ಲ. ಯಾಕಂದ್ರೆ ನಾವು ಶ್ರಮ ಸಾಂದ್ರ ಬಳಕೆ ಮಾಡಿದರೆ ಉತ್ಪಾದನೆ ಕಡಿಮೆ ಆಗುತ್ತೆ. ಯಾಕಂದರೆ ಮಷಿನ್ಸ್ಗಳು ಇಲ್ಲ ಅಂತಂದರೆ ಉತ್ಪಾದನೆ ಅಷ್ಟು ಸ್ಪೀಡಾಗಿ ಆಗೋದಿಲ್ಲ, ಸ್ಲೋ ಆಗುತ್ತೆ. ಸೊ ಅದು ಒಂದು ನೆಗೆಟಿವ್ ಪಾಯಿಂಟ್ ಹೈಲೈಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬಂಡವಾಳ ಸಾಂದ್ರ ತಂತ್ರಜ್ಞಾನ. ಬಂಡವಾಳ ಸಾಂದ್ರ ಅಂತಂದರೆ ಈ ಕೂಲಿ ಕಾರ್ಮಿಕರ ಅಥವಾ ಕೆಲಸ ಮಾಡೋರನ್ನ ಕಡಿಮೆ ಮಾಡಿ ಸಂಖ್ಯೆಯನ್ನು ಕಡಿಮೆ ಮಾಡಿ ತಂತ್ರಜ್ಞಾನವನ್ನು ಹೆಚ್ಚು ಬಳಸೋದು, ಮಷಿನ್ಸ್ಗಳನ್ನು ಟೆಕ್ನಾಲಜಿ ಹೆಚ್ಚು ಬಳಸೋದು ಅಂದರೆ ಉತ್ಪಾದನೆ ಪ್ರಕ್ರಿಯೆಯಲ್ಲಿ ಹೆಚ್ಚು ಬಳಸೋದು ಅಂತ ಅರ್ಥ. ಸೊ ಅವಾಗೇನಾಗುತ್ತೆ, ಜಾಸ್ತಿ ಉತ್ಪಾದನೆ ಆಗುತ್ತೆ, ಆದರೆ ನಿರುದ್ಯೋಗ ಸಮಸ್ಯೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾಗುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಆದರೆ ನಿರುದ್ಯೋಗ ಪ್ರಮಾಣ ಹೆಚ್ಚಾಗುತ್ತೆ. ನಮ್ಮಂಥ ದೇಶಗಳಿಗೆ ಅದು ಸೂಟೇಬಲ್ ಆಗೋದಿಲ್ಲ. ಸೊ ಹೀಗಾಗಿ ಯಾವ ತಂತ್ರಜ್ಞಾನ ಉಪಯೋಗಿಸಬೇಕು ಅನ್ನೋದೇ ಉಪಯೋಗಿಸಿ ಸರಕು ಸೇವೆಗಳು ಉತ್ಪಾದನೆ ಮಾಡಬೇಕು ಅನ್ನೋದು ದೊಡ್ಡ ಸಮಸ್ಯೆ ಅಂತ ಅರ್ಥ. ಇನ್ನು ಲಾಸ್ಟು ಯಾರಿಗಾಗಿ ಉತ್ಪಾದಿಸಬೇಕು, ಇದು ವಿತರಣೆಗೆ ಸಂಬಂಧಪಟ್ಟಂಥ ಸಮಸ್ಯೆಯಾಗಿದೆ. ಉತ್ಪಾದಿಸಲಾದ ಸರಕು ಸೇವೆಗಳನ್ನು ಯಾರಿಗಾಗಿ ಉತ್ಪಾದಿಸಬೇಕು, ಏನು ಶ್ರೀಮಂತರಿಗಾಗಿನ ಅಥವಾ ಬಡವರಿಗಾಗಿನ ಅಥವಾ ಮಧ್ಯಮ ವರ್ಗದವ್ರಿಗಿನ ಅಂತೇಳಿ ಕ್ವಶನ್ ಮಾರ್ಕ್ ಬರುತ್ತೆ.
ನಾವು ಉತ್ಪಾದಿಸಿದ ಸರಕುಗಳ ಉತ್ತಮ ಒಳ್ಳೆಯ ಬೆಲೆ ಅಥವಾ ಹೆಚ್ಚು ಬೆಲೆ ಹೊಂದಿದ್ದು ಅಂದರೆ ಇದನ್ನೆಲ್ಲ ಶ್ರೀಮಂತರು ಮಾತ್ರ ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ, ಬಡವರಿಗೆ ಇದನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ. ಅಥವಾ ಲೋ ಕ್ವಾಲಿಟಿ ಅಥವಾ ಕಡಿಮೆ ಬೆಲೆಯಂಥ ಸರಕುಗಳನ್ನು ನಾವು ಏನಾದರೂ ಉತ್ಪಾದನೆ ಮಾಡಿದರೆ ಅದನ್ನು ಬಡವರು ಮಾತ್ರ ಕೊಂಡ್ಕೊಳ್ಬೋದು, ಶ್ರೀಮಂತರನ್ನು ಕೊಂಡ್ಕೊಳ್ಳೋದೇ ಇರಬಹುದು. ಸೊ ಹೀಗೆ ಕೆಲವೊಂದು ಸಮಸ್ಯೆಗಳು ಉಂಟಾಗ್ತವೆ. ಸೊ ಹಾಗಾಗಿ ಯಾರಿಗಾಗಿ ಉತ್ಪಾದಿಸಬೇಕು ಅನ್ನೋದೇ ದೊಡ್ಡ ಸಮಸ್ಯೆ ಕೂಡ ಆಗಿದೆ. ಸೊ ಇದು ಜಸ್ಟ್ 4 ಮಾರ್ಕ್ಸಿಗೆ ಇರುವಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಇದು ಜಸ್ಟ್ ನಿಮಗೆ 4 ಮಾರ್ಕ್ಸಿಗೆ ಇಷ್ಟು ಕ್ವಶನ್ ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್